ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ಮರಿಬೇಡಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮಹಿಳೆಯರ ಫೇವರಿಟ್. ಇದೀಗ ನಂಜಮ್ಮನ ಕುತಂತ್ರಕ್ಕೆ ಬಂಗಾರಮ್ಮನ ಕುರ್ಚಿಗೆ ಕುತ್ತು ಬಂದಿದೆ. ಸಹನ ವಿರುದ್ಧ ಮುರಳಿ ಪಂಚಾಯಿತಿಗೆ ದೂರು ನೀಡಿದ್ದಾನೆ. ನ್ಯಾಯ ಪಂಚಾಯಿತಿಗೆ ಕುರ್ಚಿಯೇರಿ ಕುಳಿತ ಬಂಗಾರಮ್ಮನಿಗೆ ತನ್ನ ಬೀಗ್ತಿಯಿಂದಲೇ ಸವಾಲ್ ಎದುರಾಗಿದೆ. ಪಂಚಾಯಿತಿ ಕಟ್ಟೆಗೆ ಬಂದ ನಂಜಮ್ಮ, ನನ್ಗೆ ನ್ಯಾಯ ಬೇಕು, ಆದ್ರೆ ಬಂಗಾರಮ್ಮನ ಮನೆಯದ್ದೇ ಸಮಸ್ಯೆ ಆಗಿರೋದ್ರಿಂದ ಮೂರನೆಯವರೇ ಪಂಚಾಯಿತಿ ಮಾಡ್ಬೇಕು, ಅದಕ್ಕೆ ಪುಟ್ಟಕ್ಕನೇ ಸರಿ ಅಂತ ಹೇಳಿದ್ದಾಳೆ. ಆಗ ಬಂಗಾರಮ್ಮ ತನ್ನ ಕುರ್ಚಿಯನ್ನ ಪುಟ್ಟಕ್ಕನಿಗೆ ಬಿಟ್ಟು ಕೊಡ್ತಾಳೆ. ಹೀಗಾಗಿ ವೀಕ್ಷಕರಿಗೆ ಪುಟ್ಟಕ್ಕನ ಪಂಚಾಯಿತಿ ದರ್ಬಾರ್ ಕೂಡ ನೋಡುವ ಅವಕಾಶ ಬಂದಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಈಗ ಮದುವೆ ಸಂಭ್ರಮ ನಡೆಯುತ್ತಿದೆ. ಜಯಂತ್ ಜಾಹ್ನವಿ ಮದುವೆಗೆ ಶಾಸ್ತ್ರಗಳು ನಡೀತಿವೆ. ಜಯಂತ್ ನಡೆ ಒಮ್ಮೊಮ್ಮೆ ಪ್ರೇಕ್ಷಕರಿಗೆ ಆತಂಕ ತಂದ್ರು ಜಾಹ್ನವಿಯನ್ನ ಮದುವೆ ಆಗ್ತಾನೆ ಎಂಬ ವಿಶ್ವಾಸ ಬಂದಿದೆ. ಆದ್ರೆ ಜಾಹ್ನವಿ ಮದುವೆಗೆ ಗೆಳೆಯ ವಿಶ್ವನೇ ಕಂಟಕವಾಗ್ತಾನೆ ಎಂಬ ಸಂದೇಹ ಮೂಡಿದೆ. ಮದುವೆ ನಿಲ್ಲಿಸಲೆಂದೇ ವಿಶ್ವ ಬರ್ತಾನೆ, ಆದ್ರೆ ಜಾಹ್ನವಿ ಯಾರು ಎಂಬ ಸತ್ಯ ಆತನಿಗೆ ಗೊತ್ತಾಗುತ್ತಾ? ಜಾಹ್ನವಿ ಮದುವೆ ನಿಲ್ಲಿಸಲು ವಿಶ್ವ ಯಶಸ್ವಿ ಆಗ್ತಾನೆ ಎಂಬ ಪ್ರಶ್ನೆ ಪ್ರೇಕ್ಷಕರನ್ನ ಕಾಡ್ತಿದೆ. ಪತಿ ಜೊತೆ ಅಮೆರಿಕದಲ್ಲೇ ಸೆಟ್ಲ್ ಆಗಿರುವ ನಟಿ ಪ್ರಿಯಾಂಕಾ ಚೋಪ್ರಾ ಮತ್ತೆ ಭಾರತಕ್ಕೆ ಬಂದಿದ್ದಾರೆ. ಪ್ರಿಯಾಂಕಾ ಮತ್ತೆ ಬಾಲಿವುಡ್ ಸಿನಿಮಾ ಮಾಡೋದು ಯಾವಾಗ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಂತವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಶೀಘ್ರದಲ್ಲೇ ಅವರು ಹಿಂದಿಯಲ್ಲಿ ಹೊಸ ಸಿನಿಮಾ ಅನೌನ್ಸ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಸಂಜಯ್ ಲೀಲಾ ಬನ್ಸಾಲಿ ಜೊತೆ ಅವರು ಹೊಸ ಸಿನಿಮಾ ಒಪ್ಪಿಕೊಳ್ಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹೊಸ ಸಿನಿಮಾದಲ್ಲಿ ಆಕ್ಷನ್ ಥ್ರಿಲ್ಲರ್ ಕತೆ ಇರಲಿದೆ. ಒಂದ್ ವೇಳೆ ಈ ಸಿನಿಮಾ ಸೆಟ್ಟೇರಿದ್ದೆ ಆದಲ್ಲಿ ದೊಡ್ಡ ಮಟ್ಟದ ಹೈಪ್ ಸೃಷ್ಟಿ ಮಾಡಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ನಟ ಕಾರ್ತಿಕ್ ಮಹೇಶ್ ವಿನ್ ಆಗಿದ್ದಾರೆ. ಇದಾದ ಮೇಲೆ ಅವರ ಖ್ಯಾತಿ ಹೆಚ್ಚಿದೆ. ಹಲವು ಸಿನಿಮಾ ಆಫರ್ಗಳು ಕೂಡ ಕಾರ್ತಿಕ್ನ ಹುಡುಕಿ ಬರ್ತಿವೆ. ಯಾವುದು ಕೂಡ ಇನ್ನು ಫೈನಲ್ ಆಗಿಲ್ಲ. ಈ ಮಧ್ಯೆ ಕಾರ್ತಿಕ್ ಅಚ್ಚರಿಯ ವಿಚಾರವೊಂದನ್ನ ಬಾಯ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ವಿನ್ ಆಗಿದ್ದಕ್ಕೆ 50 ಲಕ್ಷ ರೂಪಾಯಿ, ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ ಬ್ರೇಜಾ ಕಾರು ಸಿಕ್ಕಿತ್ತು. ಆದ್ರೆ ಇನ್ನೂ ಕಾರ್ತಿಕ್ ಕೈಗೆ ಕಾರು ಸೇರಿಲ್ಲವಂತೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಕಾರ್ತಿಕ್ ಹೇಳಿಕೊಂಡಿದ್ದಾರೆ. ಅವತಾರ ಪುರುಷ ಸಿನಿಮಾದ ಮುಂದುವರೆದ ಭಾಗ ಅವತಾರ ಪುರುಷ 2 ಸಿನಿಮಾ ಮೂಡಿ ಬರ್ತಿದೆ. ಇದೀಗ ಈ ಚಿತ್ರದ ರ್ಯಾಪ್ ಸಾಂಗ್ ಒಂದನ್ನು ಬಿಡುಗಡೆ ಮಾಡಲಾಗಿದೆ. ಈ ಹಾಡಿಗೆ ಇವನೇ ಅವತಾರ ಪುರುಷ ಎಂದು ಟೈಟಲ್ ಇಡಲಾಗಿದೆ. ಸಾಂಗ್ ನ ಉದ್ದಕ್ಕೂ ತರವಲ್ಲ ತಂಗಿ ಲೈನ್ಗಳು ಬಂದು ಹೋಗುತ್ತವೆ. ಇದರ ಜೊತೆಗೆ ಅವತಾರ ಪುರುಷನ ಹೊಗಳುವ ಕೆಲಸ ಆಗಿದೆ. ಕಣ್ಣಿಗೆ ಹಾಗೂ ಕಿವಿಗೆ ಇದು ಭಿನ್ನ ಅನುಭವ ನೀಡ್ತಿದೆ. ಈ ಚಿತ್ರದಲ್ಲಿ ಶರಣ್ ಹಾಗೂ ಆಶಿಕಾ ರಂಗನಾಥ್ ಮುಖ್ಯ ಭೂಮಿಕೆ ನಿರ್ವಹಿಸಿದ್ದಾರೆ. MC ಬಿಜ್ಜು ಈ ಸಾಂಗ್ ಬರೆದಿದ್ದು ಅವರೇ ಈ ಹಾಡನ್ನ ಹಾಡಿದ್ದಾರೆ. ಅವರ ಹಾಗೂ ಅಭಿನಂದನ್ ಕಶ್ಯಪ್ ಕೂಡ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಬರೀ ಫ್ಲಾಪ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಬಂದಿರೋ ಶ್ರೀಲೀಲಾಗೆ ಟಾಲಿವುಡ್ ನಲ್ಲಿ ಬೇಡಿಕೆ ಕಡಿಮೆಯಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಶ್ರೀಲೀಲಾ ನಾಯಕಿಯಾಗಿ ನಟಿಸಿದ ಎಲ್ಲಾ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸೋಲು ಕಂಡಿವೆ. ಸರಣಿ ಸೋಲನುಂಡ ಶ್ರೀಲೀಲಾ ಆಘಾತಕಾರಿ ನಿರ್ಧಾರವೊಂದನ್ನ ಕೈಗೊಂಡಿದ್ದಾರೆ. ಕೆಲಕಾಲ ನಟನೆಗೆ ಬ್ರೇಕ್ ನೀಡಲಿದ್ದಾರೆ. ಈಗಾಗಲೇ ಶ್ರೀಲೀಲಾ ಒಪ್ಪಿಕೊಂಡ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ಶೂಟಿಂಗ್ ಇನ್ನೂ ಆರಂಭವಾಗಿಲ್ಲ. ಸಿನಿಮಾಗಳ ಸೋಲಿನ ಬೇಸರದಿಂದ ಹೊರಬರಲು ಶ್ರೀಲೀಲಾ ಓದಿನತ್ತ ಗಮನ ಹರಿಸಲಿದ್ದಾರಂತೆ. ಯಾವುದೇ ಹೊಸ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಶ್ರೀರಸ್ತು ಶುಭಮಸ್ತು ಸೀರಿಯಲ್ ವೀಕ್ಷಕರಿಗೆ ನಿರಾಸೆ ಮೂಡಿದೆ. ತುಳಸಿಯ ಅತಿ ಒಳ್ಳೆತನ ವೀಕ್ಷಕರಿಗೆ ಬೋರ್ ಅನ್ನಿಸ್ತಿದೆ. ದೀಪಿಕಾ ಮತ್ತು ಶಾರ್ವರಿ ತುಳಸಿಯನ್ನ ಮನೆಯಿಂದ ಹೊರ ಹಾಕ್ಬೇಕು ಅಂತ ಒಂದಾದ ಮೇಲೆ ಒಂದು ಪ್ಲಾನ್ ಮಾಡ್ತಲೇ ಇದ್ದಾರೆ. ಬಂಗಾರದ ಸರವೊಂದನ್ನ ದೀಪಿಕಾನೇ ಕದ್ದು ಅಡಗಿಸಿಟ್ಟಿದ್ದಾಳೆ. ದೀಪಿಕಾಳೆ ಈ ಕುತಂತ್ರ ಮಾಡಿರೋದು ಅಂತ ಶಾರ್ವರಿಗೆ ಗೊತ್ತಿದೆ. ಆದ್ರೆ ಅವಳ ಹೆಸರು ಬರಬಾರದು ಅನ್ನುವ ಕಾರಣಕ್ಕೆ ಅವಳು ಸುಮ್ಮನಾಗಿದ್ದಾಳೆ. ಆದ್ರೆ ಮನೆಯವರ ಮೇಲೆ ಸುಮ್ಮನೆ ಆರೋಪ ಬರಬಾರದು ಅನ್ನೋ ಕಾರಣಕ್ಕೆ ಇದನ್ನು ತನ್ನ ಮೇಲೆ ಎಳೆದುಕೊಂಡಿದ್ದಾಳೆ ತುಳಸಿ. ಇವಳ ಒಳ್ಳೆತನ ನೋಡಿ ಶಾರ್ವರಿ ದೀಪಿಕಾ ಬದಲಾದ್ರೆ ಸಾಕು ಅನ್ನುತ್ತಿದ್ದಾರೆ ಫ್ಯಾನ್ಸ್. ಆದ್ರೆ ಇದು ಸಾಧ್ಯವಿಲ್ಲ ಅನ್ನೋದು ಅವರಿಗೆ ಗೊತ್ತು. ಇದೇ ಕಾರಣಕ್ಕೆ ತುಳಸಿಗೆ ಅತಿ ಒಳ್ಳೆಯವರಾಗಬೇಡಿ ಅಂತ ಬುದ್ಧಿ ಮಾತು ಹೇಳ್ತಿದ್ದಾರೆ. ಬ್ಲಾಕ್ ಬಸ್ಟರ್ ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಮಿಂಚಿರುವ ನಟಿ ರಾಕುಲ್ ಪ್ರೀತ್ ಸಿಂಗ್ ಇತ್ತೀಚೆಗಷ್ಟೇ ನಟ ಜಾಕಿ ಬಗ್ನಾನಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಈಗ ನೀವು ನಿಮ್ಮ ಬೋಲ್ಡ್ ಡ್ರೆಸ್ಸಿಂಗ್ ಸ್ಟೈಲ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ತಿರೋ ಹೇಗೆ ಅಂತ ಮಾಧ್ಯಮದವರು ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಗೆ ರಾಕುಲ್ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನಟಿಯರ ಬೋಲ್ಡ್ ಡ್ರೆಸ್ಸಿಂಗ್ ಬಗ್ಗೆ ಪ್ರಶ್ನೆ ಮಾಡುವ ನೀವು ಯಾಕೆ ನಟರನ್ನ ಇದೇ ರೀತಿ ಪ್ರಶ್ನಿಸಲ್ಲ? ಮದುವೆಯಾದ ಬಳಿಕ ನಟರು ತಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನ ಬದಲಾಯಿಸುತ್ತಾರಾ? ಇಲ್ಲ ಅಲ್ವಾ ಅಂತ ಹೇಳಿದ್ದಾರೆ. ನಟಿಯ ಈ ಹೇಳಿಕೆ ಫುಲ್ ವೈರಲ್ ಆಗ್ತಿದೆ. ಇವಿಷ್ಟು ಸಿನಿಯಾನದ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.